ಸಿನಿಮಾನ ಇದೇ ತಿಂಗಳು 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಇಂಟ್ರೆಸ್ಟ್ನ ಬುಕ್ ಮೈ ಶೋ ಅಲ್ಲಿ ತೋರಿಸಿ. ಕ್ರಿಕೆಟ್ ಆಡಿದ್ದು ಸಕ್ಕತ್ತಾಗಿ ಅನಿಸ್ತು. ನಾನು ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇರೋದು. ಹೌದಾ, ಫಸ್ಟ್ ಟೈಮ್ ಕ್ರಿಕೆಟ್ ಆಡಿದ್ದು. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಬಿಗ್ ಬಾಸಲ್ಲಿ ಟಾಸ್ಕ್ಗಳನ್ನ ಆಡ್ತಾ ಇದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಈಗ ಇಲ್ಲಿ ಟಾಸ್ಕ್ಗಳು ಆಡೋ ಥರ ಆಯಿತು. ಬಟ್ ಚೆನ್ನಾಗಿತ್ತು. ಇದೊಂಥರ ಒಳ್ಳೆ ಆ್ಯಕ್ಟಿವಿಟಿ ಇದು, ಒಂಥರ ಮೈಂಡ್ ರಿಫ್ರೆಶ್ ಆಯಿತು. ಹಾಗೆ ಟೀಮ್ ಜೊತೆ ಅಂದರೆ ಸುಮಾರು ದಿನಗಳಾದಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತಿಗೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ನನ್ನ ತಮ್ಮ ನನಗೆ ಚಿಯರ್ ಅಪ್ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮಲ್ಲೇ ಆಡೋದಕ್ಕೆ ಶುರು ಮಾಡ್ದ ಅವನು. ಹಾಗೆ ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದರು ಸಪೋರ್ಟ್ ಮಾಡಿ ಸಿನಿಮಾ ನೋಡೋಣ. ಹೌದು, ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದರು ನಮಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ಸಿಕ್ಸ್ ಹೊಡಿಲಿಲ್ಲ ಅಂತ ಕೇಳಿ, ವೈಡ್ ಬಾಲ್ ಎಷ್ಟೋಯ್ತು ಅಂತ ಕೇಳಿ. ಬಟ್ ಚೆನ್ನಾಗಿತ್ತು. ನನ್ನ ನೋಡೋದಕ್ಕೆ ಇಷ್ಟು ದಿವಸ ನಿಮ್ಮ ಮನೆಗೆ ನಾನು ಇಷ್ಟು ದಿವಸ ಬರ್ತಾ ಇದ್ದೆ. ಈಗ ಪ್ಲೀಸ್ ನಮ್ಮನ್ನ ನೋಡೋದಕ್ಕೆ ನೀವು ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ನಮ್ಮ ಪಿಕ್ಚರ್ನ ಸಕ್ಸಸ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ, ಅದ್ಭುತವಾದ ಸಿನಿಮಾ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ. ನಿಮ್ಗೆಲ್ಲೂ ಕೂಡ ಬೇಜಾರಾಗಲ್ಲ. ಸರ್ ಇದ್ದಾರೆ ಕಾಮಿಡಿಗೆ, ಸಕ್ಕತ್ತಾಗಿ ಕಾಮಿಡಿ ಮಾಡಿದ್ದಾರೆ. ನೀವೇ ಟ್ರೈಲರಲ್ಲಿ ನೋಡಿರ್ಬೋದು. ಪಾಪ ಏನಾಗುತ್ತೆ ಏನು ಅಂತ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಎದುರ್ಕೊಂಡು ಕೂತಿದ್ದಾರೆ. ಸರ್ ಏನೂ ಆಗಲ್ಲ, ಎದುರ್ಕೋಬೇಡಿ. ಒಬ್ಬರು ಸಿನಿಮಾ ನೋಡಿದ್ರು ಮತ್ತೆ 50 ಜನ ಕರ್ಕೊಂಬರ್ತಾರೆ, ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇದೇ ತಿಂಗಳು 12ನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಟ್ರೈಲರು ಹೈ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದೆಲ್ಲ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ಮಿಡಲ್ ಕ್ಲಾಸ್ ಹುಡುಗ ಮದುವೆ ಆಗ್ತೀರಾ, ಹೈ ಕ್ಲಾಸ್? ನಮ್ಮ ಮನೆಯಲ್ಲೂ ಇದೇ ಕ್ವಶನ್, ಯಾವಾಗ ಮದುವೆ ಅಂತ. ಇಲ್ಲೂ ಇದೇ ಕ್ವಶನ್. ನೋಡೋಣ, ಟೈಮ್ ಬಂದಾಗ ಆಗ್ತೀನಿ. ಆ್ಯಂಡ್ ಹುಡುಗ ಹಂಗೆ ಅಂದರೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಅದೆಲ್ಲ ಏನೂ ಅಂದ್ಕೊಂಡಿಲ್ಲ ನಾನು. ಒಳ್ಳೆ ಹುಡುಗ ಆಗಿರಬೇಕು, ಡೌನ್ ಟು ಅರ್ತ್ ಇರಬೇಕು, ನನಗೆ ಸಪೋರ್ಟ್ ಮಾಡಬೇಕು, ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು, ನನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ತುಂಬ ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಇರ್ತೀನಿ ಅವ್ರ ಜೊತೆ. ನಾನು ಮಿಡಲ್ ಕ್ಲಾಸ್ 28 ತಾರೀಕು ನಾವೆಲ್ಲ ಮಿಡಲ್ ಕ್ಲಾಸ್. 28 ತಾರೀಕಿಂದ ಬಿಗ್ ಬಾಸ್ ನಿಮಗೆ ಎಕ್ಸ್ಪೆಕ್ಟೇಷನ್ ಯಾರಿದ್ರೆ ಯಾರು ಬರ್ಬೋದು ಅಂತ? ಖಂಡಿತ ನನಗೆ ಐಡಿಯಾ ಇಲ್ಲ. ಯಾಕೆ ಅಂದರೆ ನಮಗೆ ಲಾಸ್ಟ್ ಇಯರಲ್ಲೇ ಗೊತ್ತಾಗೋಗಿದೆ ಎಷ್ಟು ಜನದ ಹೆಸರು ಬಂದಿತ್ತು. ಅದ್ರ ಬಂದಿದ್ದೆ ಒಂದು 4-5 ಜನ. ಸೊ ಹಾಗಾಗಿ ಒಂದು 4-5 ಜನದ ಹೆಸರು ಏನು ಓಡಾಡ್ತಿರುತ್ತೆ ಬರಬಹುದು. ಬಟ್ ಮಿಕ್ಕಿದೆಲ್ಲ ನಾವು ಊಹೆನೂ ಮಾಡೋಕ್ಕಾಗಿರಲ್ಲ ಅಂಥವರೇ ಬರ್ತಾರೆ ಇದಕ್ಕೆ. ಸಕ್ಕದಾಗಿದೆ ಅದು ತುಂಬ ಇಷ್ಟ ಆಯಿತು. ಸುದೀಪ್ ಸರೇ ಹೋಸ್ಟ್ ಮಾಡ್ತಿರೋ ತುಂಬ ಖುಷಿ ಇದೆ.